ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೈಕ್ ಮತ್ತು ನಾನು ಅಲ್ಲಿಯೇ ಕುಳಿತಿದ್ದೆವು. ನಾವು ಅವರ ಸಂದೇಶವನ್ನು ಪೂರ್ತಿಯಾಗಿ ಅರಗಿಸಿಕೊಂಡಿರಲಿಲ್ಲ. ಅವರ ಮಾತುಗಳನ್ನು ಕಠೋರವೆನಿಸುತ್ತಿದ್ದವು. ಆದರೆ ನಮಗಂತೂ ನಿಶ್ಚಯವಿತ್ತು, ಅವರು ನಮಗೆ ಅದೇನು ಮಹತ್ವದ ಪಾಠವನ್ನು ಕಲಿಸುತ್ತಿದ್ದಾರೆ ಅಂತ. ನಿಶ್ಚಯವಿತ್ತು. ಶ್ರೀಮಂತ ಡ್ಯಾಡ್ ನಗುತ್ತಾ ಹೇಳಿದರು, ಏನು ಪ್ರತಿ ತಾಸಿಗೆ 25 ಸೆಂಟು ಸಂಬಳ ಖುಷಿ ಕೊಡಲಿಲ್ಲವೇ? ಅದರಿಂದ ನಿಮ್ಮ ಹೃದಯದ ಬಡಿತದ ವೇಗ ಹೆಚ್ಚಲಿವೆ. ನಾನು ನನ್ನ ತಲೆಯನ್ನು ನಿರಾಕರಿಸುವಂತೆ ಅಲ್ಲಾಡಿಸಿದೆ. ನಿಜಕ್ಕೂ ಅದು ತೂಸು ವೇಗವಾಗಿ ಬಿಟ್ಟಿತ್ತು. 1 ತಾಸಿನ ಕೆಲಸಕ್ಕೆ 25 ಸೆಂಟು ಎನ್ನುವುದು ನನ್ನ ದೃಷ್ಟಿಯಿಂದ ಬಹುದೊಡ್ಡ ಮೊತ್ತವಾಗಿತ್ತು. ಶ್ರೀಮಂತ ಡ್ಯಾಡ್ ಚಾಲಾಕಿತನದಿಂದ ನಗುತ್ತಲೇ ಹೇಳಿದರು, ಸರಿ, ನಾನು ಹಾಗಾದರೆ ಈಗ ನನ್ನ ಹೃದಯದ ವೇಗವಾಗಿ ಬಡಿದುಕೊಂಡಿತ್ತು. ನನ್ನ ಮನಸ್ಸು ಬೊಬ್ಬಿಟ್ಟು ಹೇಳುತ್ತಿತ್ತು, ಇದನ್ನು ಒಪ್ಪಿಕೋ. ನನಗೆ ನನ್ನ ಕಿವಿಗಳ ಮೇಲೆ ವಿಶ್ವಾಸವೇ ಆಗಲಿಲ್ಲ. ಆದರೂ ನಾನು ಮೌನದಿಂದಿದ್ದೆ. ಹೋಗಲಿ, $2 ಪ್ರತಿ ತಾಸಿಗೆ ನನ್ನ ಸಣ್ಣ ಹೃದಯದ ಮತ್ತು ಮನಸ್ಸು ಸ್ಫೋಟವಾಗುವ ಹಂತಕ್ಕೆ ತಲುಪಿತ್ತು. ಅದು 1950ರ ಮಾತಾಗಿತ್ತು ಮತ್ತು ತಾಸಿಗೆ $2ನ ಸಂಪಾದನೆ ಅಂದರೆ ನನ್ನನ್ನು ಅದು ಪ್ರಪಂಚದ ಅತ್ಯಂತ ಶ್ರೀಮಂತ ಹುಡುಗನಾಗಿ ಮಾಡಿಬಿಡುತ್ತಿತ್ತು. ನಾನು ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡುವ ಕಲ್ಪನೆ ಮಾಡುವಷ್ಟರಲ್ಲಿ ಶಕ್ತಿ ನಿರಲಿಲ್ಲ. ನಾನು ಎನ್ನಬೇಕೆಂದುಕೊಂಡೆ. ನಾನು ಕಾರನ್ನು ಒಪ್ಪಿಕೊಳ್ಳುವ ಹಂತದಲ್ಲಿದ್ದೆ. ನನಗೆ ಒಂದು ಹೊಸ ಸೈಕಲ್ ಮತ್ತು ಬೇಸಿಕಲ್ನ ಹೊಸ ದಾಸ್ತನ್ನು ಕಾಣಿಸುತ್ತಿದ್ದವು. ನನ್ನ ಬಳಿಯಲ್ಲಿ ಗರಿಗರಿಯಾದ ನೋಟುಗಳ ಕಂತೆಯನ್ನು ಕಂಡು ನನ್ನ ಮಿತ್ರರ ಪ್ರಶಂಸೆಯ ನೋಟಗಳು ಕೂಡ ಕಣ್ಣ ಮುಂದೆ ಸುಳಿದಾಡಿವು. ಅದಕ್ಕೂ ಹೆಚ್ಚಾಗಿ ಜಮಿ ಮತ್ತು ಅವರ ಶ್ರೀಮಂತ ಸ್ನೇಹಿತರು ಮತ್ತೆ ನನ್ನನ್ನು ಬಡವರು ಅಂತ ಕರೆಯುತ್ತಿರಲಿಲ್ಲ. ಆದರೆ ಅದ್ಯಾಕೋ ನನ್ನ ಬಾಯಿ ಕಟ್ಟಿ ಹೋಗಿತ್ತು. ಐಸ್ ಕ್ರೀಮ್ ಕರಗಿ ಹೋಗಿತ್ತು ಮತ್ತು ಈಗ ನನ್ನ ಕೈಯಲ್ಲಿ ಅದರ ಕೋಲು ಮಾತ್ರ ಇತ್ತು. ಶ್ರೀಮಂತ ಡ್ಯಾಡ್ ನಮ್ಮಿಬ್ಬರನ್ನು ನೋಡುತ್ತಿದ್ದರು. ನಾವು ಖಾಲಿ ಮಿದುಳಿನೊಂದಿಗೆ ಕಟ್ಟುಬಿಟ್ಟುಕೊಂಡು ಅವರನ್ನು ನಿರೀಕ್ಷಿಸುತ್ತಿದ್ದೆವು. ಅವರು ನಮ್ಮೊಳಗಿನ ಕೋಲಾಹಲವನ್ನು ಅಂದಾಜಿಸುತ್ತಿದ್ದರು. ಅವರಿಗೆ ಗೊತ್ತು, ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ನಮ್ಮ ಲಾಲಸೆ ಕೊಡುಗೆಯನ್ನು ಒಪ್ಪಿಕೋ ಎನ್ನುತ್ತಿದೆ ಅಂತ. ಪ್ರತಿಯೋರ್ವ ಮನುಷ್ಯನ ಮನಸ್ಸಿನ ಒಂದು ಭಾಗ ದುರ್ಬಲವಾಗಿರುತ್ತದೆ ಎಂದು ಅವರಿಗೆ ಗೊತ್ತು ಮತ್ತು ಅದನ್ನು ಖರೀದಿಸಲು ಸಾಧ್ಯ ಅಂತ. ಮನುಷ್ಯನ ಮನಸ್ಸಿನ ಇನ್ನೊಂದು ಭಾಗ ಶಕ್ತಿಯುತವೂ ಆಗಿರುತ್ತದೆ ಎನ್ನುವುದು ಅವರಿಗೆ ಗೊತ್ತು ಮತ್ತು ಅದನ್ನು ಎಂದಿಗೂ ಖರೀದಿಸಲು ಸಾಧ್ಯವಿಲ್ಲ ಅಂತ. ನಿಜವಾದ ಸವಾಲು ಅಂದರೆ ಇವುಗಳಲ್ಲಿ ಯಾವ ಭಾಗ ಹೆಚ್ಚು ಶಕ್ತಿದಾಯಕವಾಗಿರುತ್ತದೆ ಎನ್ನುವುದು. ಸರಿ, ಹಾಗಾದರೆ $5 ಪ್ರತಿ. ಇದ್ದಕ್ಕಿದ್ದಂತೆ ಹಾಗೆ ನಾನು ಶಾಂತನಾದೆ. ಯಾವುದೋ ವಿಷಯ ಬದಲಾಗಿತ್ತು. ಜನರ ಮನಸ್ಸಿನಲ್ಲಿ ಎರಡನೇ ಭಾವನೆಗಳನ್ನು ಯಾವಾಗಲೂ ಓಡಾಡುತ್ತಿರುತ್ತವೆ, ಭಯ ಮತ್ತು ಲೋಭ. ಮುಂದಿನ ಸ್ಟೋರಿಯಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.